ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಪಿ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರಾವೆಲಿಂಗ್ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾವು 3 ದಿವಸ ಟ್ರಿಪ್ ಹೋಗಿದ್ವಿ. ಅದು ನಿಮಗೆ ಟ್ರಾವೆಲಿಂಗ್ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲ ನಾನು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬುಧವಾರ ಬೆಳಗ್ಗೆನೇ ಹೊರಟ್ವಿ ನಾವು. ನೋಡಿ, ಮೊದಲು ನಾವು ಹೋಗಿದ್ದು ಯಡಿಯೂರು ಸಿದ್ಧಲಿಂಗೇಶ್ವರಗೆ ಹೋದ್ವಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಂದರೆ ಆ ರೂಟಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ನೋಡಿಕೊಂಡೇ ಹೋಗ್ತೀವಿ. ಅಲ್ಲಿ ಫಸ್ಟು ಆಶೀರ್ವಾದ ತಗೊಂಡು ದೇವ್ರದ್ದು, ಆಮೇಲೆ ಅಲ್ಲಿಂದ ಹೊರಡ್ತೀವಿ. ಪ್ರತಿ ವರ್ಷವೂ ಅಷ್ಟೇ. ಈ ವರ್ಷವೂ ಹಾಗೆ ಹೋದ್ವಿ. ಹೋಗಿ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಬಟ್ ಎಲ್ಲ ಕಡೆಯೂ ಜನ ಇದ್ದರು, ದರ್ಶನ ಚೆನ್ನಾಗಾಯಿತು. ನೋಡಿ, ಯಡಿಯೂರು ಸಿದ್ಧಲಿಂಗೇಶ್ವರ. ನಾವು ನಮ್ಮ ಮನೆ ಮೇಲೆ ನಮ್ಮನೆ ರೆಂಟಿಗಿದ್ದಾರೆ ಅವರು, ನಾವು 2 ಫ್ಯಾಮಿಲಿ ಹೋಗಿದ್ವಿ. ನೋಡಿ, ಯಡಿಯೂರು ಸಿದ್ಧಲಿಂಗೇಶ್ವರ. ಹೋಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ಸು ಹೊರಡ್ತಾ ಇದ್ದೀವಿ ನಾವು. ಮನೇಲಿ ಇವರು ಮಕ್ಕಳೆಲ್ಲ ಮಲ್ಕೊಂಬಿಟ್ಟಿದ್ರು. ನಾನು ಕಡಲೆಪುರಿ ತೊಗೊಂಡಿದ್ದೆ. ಕಡಲೆಪುರಿ ಅಂದರೆ ನಂಗೆ ತುಂಬ ಇಷ್ಟ ಯಡಿಯೂರಲ್ಲಿ. ಅದು ನಾನು ತಿಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ನನ್ನ ಮಕ್ಕಳಂತೂ ನಿದ್ದೆ ಮಾಡಿಬಿಡ್ತಾರೆ. ನೋಡಿ, ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ ಆದಿಚುಂಚನಗಿರಿ ಕಾಳಭೈರವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅದಾದಮೇಲೆ ಇದು ಚೆನ್ನಾಗಿದೆ ಫ್ರೆಂಡ್ಸ್, ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ. ಇಡ್ಲಿ ಚಟ್ನಿ ಮಾಡಿಕೊಂಡು ಪಾರ್ಸಲ್ಲು ತೊಗೊಂಡಿದ್ವಿ ಮನೆಯಿಂದನೇ. ಬೆಳಗ್ಗೆ ಬೇಗ ಬಿಟ್ವಿ, 7 ಗಂಟೆಗೆಲ್ಲ. ಬಟ್ ಅದು ನಮ್ಮ ದುರಾದೃಷ್ಟ ಏನಂದರೆ ಇಲ್ಲಿ ನಮಗೆ ದೇವ್ರ ದರ್ಶನವೇ ಆಗಲಿಲ್ಲ. ನಾವು ಹೋಗೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಆವಾಗ ದೇವಸ್ಥಾನದ ಬಾಗಿಲು ಕ್ಲೋಸ್ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ಇನ್ನು ತೆಗಿಯೋದೇ 2 ಗಂಟೆ ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಂದರು. ನಾವು ಅಲ್ಲಿ ತುಂಬ ಟೈಮು ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಬೆಟ್ಟದ ಮೇಲೆ ತುಂಬ ದೇವಸ್ಥಾನಗಳಿದೆ, ನಂಗೆ ಅದು ಗೊತ್ತೇ ಇರಲಿಲ್ಲ. ಈ ಸಾರಿ ನಾವು ಹೋದಾಗ ಅದನ್ನೆಲ್ಲ ನೋಡ್ಕೊಂಬಂದ್ವಿ ಬೆಟ್ಟದ ಮೇಲೆ ಹೋಗಿ. ಯಾವಾಗಲೂ ಯೂಶಲಿ ಹೋದಾಗೆಲ್ಲ ಕಾಲಭೈರವೇಶ್ವರ ಮಾತ್ರ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಬಂದುಬಿಡ್ತಾಯಿದ್ವಿ. ಆದರೆ ಈ ಸಾರಿ ಟೈಮ್ ಇತ್ತಲ್ಲ, ನೋಡೋಣ ಅಂದ್ಬಿಟ್ಟು ಮೇಲುಗಡೆ ಎಲ್ಲ ಬೆಟ್ಟದ ಮೇಲೆಲ್ಲ ಹೋಗಿ ದೇವಸ್ಥಾನ ನೋಡ್ಕೊಂಬಂದ್ವಿ. ನಿಮಗೂ ತೋರಿಸ್ತೀನಿ ನೋಡಿ ಅಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂತ. ಬೆಟ್ಟದ ಮೇಲೆ ತುಂಬ ದೇವಸ್ಥಾನಗಳಿದೆ. ನನ್ನ ಮಕ್ಕಳ ಫೇಸ್ನ ನಾನು ಇವತ್ತು ಯೂಟ್ಯೂಬಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅವರೇ ಹೇಳಿದ್ರು ಆಯಿತು ತೋರಿಸು ಅಂತ. ನೋಡಿ, ನನ್ನ ಮಗ ಅವ್ನು ಚಿಕ್ಕವನು, ಅವ್ನಿಗಿಷ್ಟ ಇಲ್ಲ ಫೇಸ್ ತೋರಿಸೋದು. ಇವನು ಪರವಾಗಿಲ್ಲ ಹಾಕು ಅಂದ. ನೋಡಿ, ಅಲ್ಲಿ ಹೋಗ್ತಾಯಿದ್ದೀವಿ. ಹೋಗಿ ನೋಡಿದ್ರೆ ದೇವಸ್ಥಾನ ಬಾಗಿಲು ಕ್ಲೋಸ್ ಆಗಿಬಿಟ್ಟಿತ್ತು. ನೋಡಿ, ನಮ್ಮ ತಂದೆ
ಮತ್ತು ನನ್ನ ಹಸ್ಬೆಂಡು, ನನ್ನ ಮಕ್ಕಳ ಇಬ್ಬರು, ನಾವು 5 ಜನ ಹೋಗಿದ್ವಿ. ಮತ್ತು ನಮ್ಮ ಮನೆ ರೆಂಟಿಗಿರೋರು ಅವರು ಒಂದು ಫ್ಯಾಮಿಲಿ ಬಂದಿದ್ದರು. ನನ್ನ ಮಗನೇ ಇದೆಲ್ಲ ವಿಡಿಯೋ ಶೂಟ್ ಮಾಡಿಕೊಟ್ಟಿದ್ದು ನನಗೆ. ನೋಡಿ, ಕಾಳಭೈರವೇಶ್ವರ ದೇವಸ್ಥಾನ ಬಾಗಿಲು ಕ್ಲೋಸ್ ಆಗಿಬಿಟ್ಟಿದೆ. ಸರಿ, ಬೆಟ್ಟದ ಮೇಲೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅಲ್ಲಿ ಮೇಲೆಲ್ಲ ಚೆನ್ನಾಗಿದೆ ದೇವಸ್ಥಾನ ಅಂತ ಯಾರೋ ಹೇಳಿದ್ರು ನಮಗೆ. ಬಟ್ ಇಲ್ಲಿ ನೀವು ವ್ಯೂ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ಬನ್ನಿ ಕಾಳಭೈರವೇಶ್ವರ ದೇವಸ್ಥಾನಕ್ಕೆ. ನೋಡಿ, ಇದು ಬೆಟ್ಟದ ಮೇಲೆ ದೊಡ್ಡ ಗಣಪತಿ. ಇದು ಒಂದೇ ಶಿಲೆಯಲ್ಲಿ ಕೆತ್ತಿರೋದಂತೆ ಇದು ಗಣಪತಿ. ತುಂಬ ಬೃಹದಾಕಾರವಾಗಿದೆ ಇದು. ಅದಾದಮೇಲೆ ನಂದಿ ಇತ್ತು, ನಂದಿ ಇದಿತ್ತು ದೇವರು. ಇವರು ಅರ್ಚಕರು ಹೇಳ್ತಾಯಿದ್ರು, ನೀವೇನಾದರೂ ಹೇಳಬೇಕು, ಹರಕೆ ಏನಾದರೂ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಸವಣ್ಣ ಇದೆಯಲ್ಲ, ಇದರ ಕಿವಿಯಲ್ಲಿ ನಾವೇನಾದರೂ ಆಗಬೇಕು ಕೆಲಸ ಅಂದರೆ ಅಲ್ಲಿ ಆ ಕಿವಿಯಲ್ಲಿ ಹೇಳಿದ್ರೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವರು ಅರ್ಚಕರು. ನೋಡಿ, ಬೆಟ್ಟದ ಮೇಲೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ 150 ಮೆಟ್ಲು ಹತ್ಬಿಟ್ಟು ಹೋಗಬೇಕು ಇಲ್ಲಿ ಮೇಲ್ಗಡೆ. ನಾನು ಆಗುತ್ತೋ ಇಲ್ವೋ ನನ್ನ ಕೈಲಿ ಹತ್ತಕ್ಕೆ ಅಂದ್ಕೊಂಡು ಹೋದೆ, ಆದರೆ ದೇವ್ರ ದಯೆಯಿಂದ ಆಯಿತು. ಫುಲ್ ಕಾಲೆಲ್ಲ ಶೇಕ್ ಆಗ್ತಾಯಿತ್ತು, ಫುಲ್ ನಡ್ಕ, ಅಷ್ಟು ಮೆಟ್ಲು ಹತ್ತಿದ್ದಕ್ಕೆ. ಮೇಲೆ ನಿಂತ್ಕೊಂಡು ನೋಡಿದ್ರೆ ಫುಲ್ ಎಲ್ಲ ವ್ಯೂ ಕಾಣಿಸ್ತಾ ಇತ್ತು ದೇವಸ್ಥಾನದೆಲ್ಲ. ನೋಡಿ, ಇದು ಒಂದು ದೇವಸ್ಥಾನ ಇದೆ ಮೇಲ್ಗಡೆ, ಇದು 3ನೇ ದೇವಸ್ಥಾನ. ಇದು 4ನೇ ದೇವಸ್ಥಾನ ಮೇಲ್ಗಡೆ ಇರೋದು ಬೆಟ್ಟದ ಮೇಲೆ. ಇಲ್ಲೂ ಹೋಗಿ ನಮಸ್ಕಾರ ಹಾಕ್ಕೊಂಡು ಮತ್ತೆ ಅಲ್ಲಿಂದ ವಾಪಸ್ ಬಂದ್ವಿ. ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಅಲ್ಲೇ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಕಾಫಿ ಮಾಡೋಣ ಅಂದ್ಬಿಟ್ಟು ನಾವು ಚಿಕ್ಕ ಟ್ರಾವೆಲಿಂಗ್ ಸ್ಟವ್ ತೊಗೊಂಡೋಗಿದ್ವಿ. ಆಮೇಲೆ ಅಲ್ಲೇ ಹಾಲು ತೊಗೊಂಡು ಕಾಫಿ ಮಾಡಿಕೊಂಡು, ನಾವು ಕಾಫಿ ಎಲ್ಲೂ ಟೀ ಕಾಫಿ ಹೊರಗಡೆ ಎಲ್ಲೂ ನಾವು ಕುಡಿಲಿಲ್ಲ. ನಾವು ಇದು ಸ್ಟವ್ ತೊಗೊಂಡೋಗಿದ್ವಲ್ಲ, ಇದರಲ್ಲೇ ಮಾಡ್ಕೊಂಡಿದ್ವಿ. ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಫ್ರೆಂಡ್ಸ್. ನಾನು ಟ್ರಾವೆಲ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು. ಅದಾದಮೇಲೆ ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿ ದೇವಸ್ಥಾನ ಬಾಗಿಲು ಇನ್ನೂ ತೆಗೆದೇ ಇರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ದೇವಸ್ಥಾನ ಬಂದು ಬೇಲೂರಿಗೆ ಹೋದ್ವಿ. ಅಲ್ಲಿಂದ ಚೆನ್ನಕೇಶವ ದೇವಸ್ಥಾನ ಇದೆ ಬೇಲೂರಲ್ಲಿ, ಅದನ್ನು ನೋಡಿಕೊಂಡು ತುಂಬ ಚೆನ್ನಾಗಿದೆ ಇಲ್ಲೂ ಫ್ರೆಂಡ್ಸ್ ದೇವಸ್ಥಾನ. ನೋಡಿ, ತುಂಬ ದೊಡ್ಡದಾಗಿದೆ. ಅದು ಎಷ್ಟು ಎಕರೆಯಲ್ಲಿ ಮಾಡಿದಾರೋ ಇದು ಗೊತ್ತಿಲ್ಲ, ತುಂಬ ದೊಡ್ಡದಾಗಿದೆ, ಹಳೆಯ ಕಾಲದ ದೇವಸ್ಥಾನ. ಅದಾದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿ ಒಳಗಡೆ ವಿಡಿಯೋ ತೆಗಿಯೋಂಗಿಲ್ಲ, ಹಂಗಾಗಿ ಒಳಗಡೆ ದೇವ್ರನ್ನ ವಿಡಿಯೋ ತೆಗಿಲಿಲ್ಲ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಟ್ರಾವೆಲಿಂಗ್ ಮತ್ತೆ ಸ್ಟಾರ್ಟ್ ಆಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.